ಸ್ನೇಹಿತರೆ, 36 ಜನ ಬದುಕು ಉಳಿದಿದ್ದೇ ಒಂದು ಪವಾಡ ಅಂತ ಹೇಳಬಹುದು. ಯಾಕೆ ನಾನು ಈ ರೀತಿ ಪೀಠಿಕೆ ಹಾಕ್ತಾ ಇದ್ದೀನಿ ಅಂದರೆ, ಈಗ ಚಿತ್ರದುರ್ಗದಲ್ಲಿ ಆಯ್ತಲ್ವಾ ಸ್ಲೀಪರ್ ಬಸ್ ಬೆಂಕಿ ಹತ್ತಿ ಉರಿತಲ್ವಾ, ಅದರ ಬೆನ್ನೆಲೆಯಲ್ಲಿ ಈಗ ಶಿವಮೊಗ್ಗದಲ್ಲಿ ಕೂಡ ಹೆಚ್ಚು ಕಡಿಮೆ ಇದೇ ಘಟನೆ ಸಂಭವಿಸಿದೆ ಅಂತ ಹೇಳಬಹುದು. ಇದೊಂದು ಸ್ಲೀಪರ್ ಬಸ್ ಇದು. ಮತ್ತೆ ಡ್ರೈವರ್ ಹಾಗೂ ಕಂಡಕ್ಟರ್ನ ಒಂದು ಸಮಯ ಪ್ರಜ್ಞೆಯಿಂದಾಗಿ ಇವರೆಲ್ಲರೂ ಕೂಡ ಬಚಾವ್ ಆಗಿದ್ದಾರಂತಾನೆ ಹೇಳಬಹುದು. ಆದರೆ ಇದರೆಲ್ಲದಕ್ಕಿಂತ ಮುಂಚೆ ನಾವು ಸ್ಲೀಪರ್ ಬಸ್ಗಳ ಬಗ್ಗೆ ಒಂದಿಷ್ಟು ನಾವು ತಿಳ್ಕೊಳ್ಳೋದಾದ್ರೆ, ಈಗ ಜನ ಬೆದರ ಬಿಟ್ಟಿದ್ದಾರೆ. ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಇನ್ನು ಇಡೀ ದೇಶದಲ್ಲಿನೇ ಕೂಡ ನಾವು ಈ ಸ್ಲೀಪರ್ ಬಸ್ಗಳಲ್ಲಿ ಅಡ್ಡಾಡೋದೇ ಬೇಡ ಅಂತೂ ನಾವು ಈ ಪ್ರಜೆಗಳು ಹೇಳಿರ್ತಕ್ಕಂಥದ್ದನ್ನು ಕೇಳ್ತಾ ಇದ್ದೀವಿ. ನಾವು ಸಮಾಜ ಆ ರೀತಿ ಪರಿಸ್ಥಿತಿಗೆ ಬಂದುಬಿಟ್ಟಿದೆ. ಸ್ಲೀಪರ್ ಬಸ್ಗಳನ್ನು ಒಂದು ಸಾರಿ ಪರಿಶೀಲನೆ ಸರ್ಕಾರ ಮಾಡಲೇಬೇಕಾಗಿದೆ. ಸೊ ಯಾಕೆ ಈ ರೀತಿ ದುರಂತಗಳು ಆಗ್ತಾ ಇದೆ, ಮೇಲಿಂದ ಮೇಲಕ್ಕೆ ಈ ರೀತಿ ಆಗಿರೋದನ್ನು ನಾವು ಕಾಣ್ತಾನೆ ಇದ್ದೀವಿ. ಹೆಚ್ಚು ಕಡಿಮೆ 1 ರಿಂದ 2 ತಿಂಗಳಾಯಿತು ಚಿತ್ರದುರ್ಗದಲ್ಲಿ ಈ ಒಂದು ಘಟನೆ ಆಗಿರತಕ್ಕಂತಹ ಬೆಲ್ಲನೆಯಲ್ಲಿ. ಈಗ ಶಿವಮೊಗ್ಗದಲ್ಲಿ ಕೂಡ ಇದೇ ಸೇಮ್ ಘಟನೆ ಆಗಿದೆ. ಬೆಂಗಳೂರು ಆಗಿರಲಿ, ಹೆಚ್ಚಾಗಿ ದೊಡ್ಡ ದೊಡ್ಡ ಜಿಲ್ಲೆಗಳಲ್ಲಿ ಈ ಸ್ಲೀಪರ್ ಬಸ್ಗಳಿಗೋಸ್ಕರ ಅಡ್ಡಾಡಲಿಕ್ಕೆ ಅಥವಾ ಈಗ ಬೈಕ್ನಲ್ಲೋ ಅಥವಾ ಕಾರ್ನಲ್ಲೇ ಹೋಗಬಹುದಾಗಿತ್ತು. ಆದರೆ ಆರಾಮಾಗಿ ನಾವು ನಿದ್ರೆಗೆಲ್ಲಿ ಪ್ರಯಾಣ ಮಾಡಿದ್ರೆ ಆಯ್ತಪ್ಪ ಅಂತ ಹೇಳ್ಬಿಟ್ಟು ಒಂದು 4 ರೂಪಾಯಿ ಹೋದರೆ ಹೋಗಲಿ, ಆದರೆ ಸೇಫಾಗಿ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಸ್ಲೀಪರ್ ಬಸ್ಗಳಲ್ಲಿ ಅಡ್ಡಾಡಲಿಕ್ಕೆ ಜನರು ಬಯಸ್ತಾರೆ. ಆದರೆ ಇಂತಹ ಸ್ಲೀಪರ್ ಬಸ್ಗಳು ಈ ರೀತಿ ಸುಟ್ಟು ಕರಕಲಾದರೆ, ಜೀವಂತ ದಹನಗಳಾದರೆ, ಚಿತ್ರದುರ್ಗದಲ್ಲಿ ನೋಡಿದ್ರಿ ನೀವು ಹೆಚ್ಚು ಕಡಿಮೆ 7 ಜನ ಜೀವಂತ ದಹನರಾದರು. ಉಳಿದಂಥವ್ರು ಹಾಗೋ ಹೀಗೋ ಪಾರಾದರೂ ಗಾಯಗಳಾಗಿದ್ವು. ಆ 7 ಜನ ಸಾವನ್ನಪ್ಪಿದ್ರಲ್ವಾ, ಅವರನ್ನು ನಾವು ವಾಪಸ್ ತರಲಿಕ್ಕಾಗತ್ತಾ? ಅದರಲ್ಲಿ ಹೆಚ್ಚು ಕಡಿಮೆ ವಿದ್ಯಾರ್ಥಿಗಳಿದ್ರು, ಅದರ ಜೊತೆಗೇನೆ ಒಬ್ಬೊಬ್ರದ್ದು ಎಂಗೇಜ್ಮೆಂಟು ಆಗಿತ್ತು. ಇನ್ನು ನಾವು ಜೀವನವನ್ನು ಹೊಸದಾಗಿ ಜೀವನ ಪ್ರಾರಂಭಿಸಬೇಕಂತ ಮದುವೆ ಆಗುವಂತಹ ಜನರು ಕೂಡ ಇದ್ದರು ಜೊತೆಗೆ. ಸೊ ಇನ್ನು ಹೆಚ್ಚು ಕಡಿಮೆ ಸಣ್ಣ ಸಣ್ಣ ಪುಟ್ಟ ಮಕ್ಕಳಿರ್ತಕ್ಕಂತಹ ತಂದೆ ತಾಯಂದಿರಿದ್ರು. ಇಂಥವರು ಅಲ್ಲಿ ಸಾವನ್ನಪ್ಪಿದ್ರೆ ಇದಕ್ಕೆ ಕಾರಣ ಹೊಣೆ ಯಾರು? ಬಸ್ನವರ ಅಥವಾ ಕಂಡಕ್ಟರ ಅಥವಾ ಡ್ರೈವರ ಅಥವಾ ಬಸ್ನ ಮಾಲೀಕರ? ಯಾರ ಮೇಲೆ ನಾವು ಧೋರಣೆ ಹಾಕಬಹುದು? ಇಲ್ವಲ್ಲ. ಇದಕ್ಕೆ ಪರಿಶೀಲನೆ ಆಗಲೇಬೇಕು ಅನ್ನುವಂಥದ್ದು ಈಗ ಜನರ ಅಭಿಪ್ರಾಯ ಆಗ್ತಾ ಇದೆ. ನಮ್ಮ ಅಭಿಪ್ರಾಯ ಕೂಡ ಅದೇ. ಸೊ ಹಾಗಾದರೆ ಬನ್ನಿ, ಈ ಬಸ್ ದುರಂತ ಹೇಗೆ ಆಯಿತು ಎಲ್ಲನೂ ಕೂಡ ವಿವರಿಸ್ತಾ ಹೋಗ್ತೀನಿ. ಎಲ್ಲರೂ ಕೂಡ ವಿಷಯವನ್ನು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದೇ. ಸೊ ಮುಂದಿನ ದಿನಗಳಲ್ಲಿ ಏನೇನು ಬದಲಾವಣೆ ಆಗಬೇಕು, ಏನು ಪರಿಶೀಲನೆ ಆಗಬೇಕು, ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಈಗ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ನಾನು ಮೊದಲಿಗೆ ಒಂದು ವಿಷಯವನ್ನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಕಂಡಕ್ಟರ್ ಮತ್ತು ಡ್ರೈವರ್ಗಳು ಸಮಯ ಪ್ರಜ್ಞೆ ಇಂತಂತ ನಾವು ಈಗ 36 ಜನರನ್ನು ಕೂಡ ನಾವು ಜೀವಂತವಾಗಿ ನೋಡಬಹುದು. ಒಂದು ವೇಳೆ ಇವರು ಕೂಡ ಒಂದು ಪ್ರಜ್ಞೆ ತಪ್ಪಿದ್ದೇ ಆಗಿದ್ದೇ ಆದರೆ, ಸೊ ಅಥವಾ ನಿದ್ರೆಗೆ ಜಾರಿದ್ದೇ ಆದರೆ, ಖಂಡಿತವಾಗ್ಲೂ ಈ 36 ಜನರನ್ನು ಕೂಡ ನಾವು ಎಷ್ಟು ಜನರನ್ನು ಅಲ್ಲಿ ಜೀವಂತ ದಹನರನ್ನಾಗಿ ನೋಡ್ತಾ ಇದ್ವಿ ಗೊತ್ತಿಲ್ಲ. ಈ ಬಸ್ ಇದೆಯಲ್ಲ, ಇದು ಹೊಸನಗರದ ನಿಟ್ಟೂರಿನಿಂದ ಬೆಂಗಳೂರಿಗೆ ಹೊರಟಿರುವಂತಹ ಬಸ್ ಇದು. ಇದರ ಹೆಸರು ಅನ್ನಪೂರ್ಣೇಶ್ವರಿ ಬಸ್ ಟ್ರಾವೆಲ್ಸ್ ಎನ್ನುವಂಥದ್ದು. ಇನ್ನು ಮೊನ್ನೆ ರಾತ್ರಿ ರಾತ್ರಿ ಸಮಯದಲ್ಲಿ ಹೊಸನಗರದ ನಿಟ್ಟೂರಿನಿಂದ ಬೆಂಗಳೂರಿಗೆ ಹೋಗುವಂತಹ ಒಂದು ಬಸ್ ಹೊರಡ್ತಾ ಇತ್ತು. ಸೊ ಇದರಲ್ಲಿ ಒಟ್ಟಾರೆಯಾಗಿ 36 ಜನ ಪ್ರಯಾಣಿಕರಿದ್ದರು. ಇದು ಬೆಂಗಳೂರಿಗೆ ಹೋಗತಕ್ಕಂತಹ ಬಸ್ಸು. ಇನ್ನು ಶಿವಮೊಗ್ಗದ ಸೂಡೂರು ಎನ್ನುವಂತಹ ಪ್ರದೇಶದಲ್ಲಿ ಬಸ್ಸು ಸಾಗ್ತಾ ಇತ್ತು ರಾತ್ರಿ ವೇಳೆ. ಸೊ ಈ ಸಂದರ್ಭದಲ್ಲಿ ಡೀಸೆಲ್ನ ಟ್ಯಾಂಕರ್ಗೆ ಬೆಂಕಿ ಕಾಣಿಸಿಕೊಂಡಿದೆ. ಈ ಬೆಂಕಿ ಅವರ ಗಮನಕ್ಕೆ ಬಂದಿರೋದಾದರೂ ಹೇಗೆ ಅಂದರೆ, ಇದು ರಾತ್ರಿ 10 ಗಂಟೆಗೆ ಅಲ್ಲಿ ಆಲ್ಮೋಸ್ಟು 10 ಗಂಟೆ ಅಂದ ಬಳಿಕ ಬಸ್ನಲ್ಲಿ ಸಂಚಾರ ಮಾಡುವಂಥವರು ಯಾರೂ ಕೂಡ ನಿದ್ರೆ ಮಾಡ್ತಿರೋದಿಲ್ಲ. ಅಂದರೆ ಎಲ್ಲೋ ಹೋಗ್ತಾ ಇದ್ದೀನಿ ಅಂದ ಬಳಿಕ ಒಂದು ಸ್ವಲ್ಪ ತಡ ಮಾಡಿನೇ ಮಲ್ಕೊಳ್ತಾರೆ. ಇನ್ನು ಕೆಲವೊಂದಿಷ್ಟು ಜನ ಮೊಬೈಲ್ ನೋಡ್ತಾ ಇದ್ರು, ಇನ್ನು ಕೆಲವೊಂದಿಷ್ಟು ಜನ ಮಾತನಾಡ್ತಾ ಇದ್ರು. ಸೊ ಇಂತಹ ಪರಿಸ್ಥಿತಿಯಲ್ಲಿ ಆ ಬಸ್ಗೆ ಬೆಂಕಿ ಹತ್ತಿರೋ ಕಾರಣಕ್ಕಾಗಿ ಒಂದು ಸ್ವಲ್ಪ ಸ್ಮೆಲ್ಲು ಅಲ್ಲಿ ಒಳಗೆ ಕುಂತಿರ್ತಕ್ಕಂತಹ ಒಂದು ಸಾರ್ವಜನಿಕರಿಗೆ ಒಂದು ಸ್ಮೆಲ್ ಬಂದಿದೆ. ಅದೇ ರೀತಿಯಾಗಿ ಡ್ರೈವರ್ಗೂ ಕೂಡ ಇದೇ ರೀತಿಯಾದಂತಹ ಒಂದು ಫೀಲ್ ಆಗಿದೆ. ಅಂದರೆ ಸ್ಮೆಲ್ ಬರ್ತಾ ಇರೋದು ಇಲ್ಲಿ ಏನೋ ಆಗಿದೆ ಅನ್ನುವಂಥದ್ದು ಅವರಿಗೆ ಒಂದು ಗಮನಕ್ಕೆ ಬಂದಂಗೆ ಆಗಿದೆ. ಇದು ದೇವರ ಕೃಪೆ ಅಂತಲೇ ಹೇಳ್ಬೋದು. ಇನ್ನು ಅದೇ ಸಂದರ್ಭದಲ್ಲಿ ಹಿಂದೆ ಬರ್ತಕ್ಕಂತಹ ಒಂದು ಕಾರು, ಸೊ ಆ ಕಾರಿನ ಡ್ರೈವರ್ ಕೂಡ ಈ ರೀತಿ ಬೆಂಕಿ ಹತ್ತಿರೋದು ಅವರ ಗಮನಕ್ಕೂ ಕೂಡ ಬಂದಿದೆ. ಇನ್ನೇನು ಕಾರ್ ಡ್ರೈವರು ಬಸ್ನ ಒಂದು ಹೈಜಾಕ್ ಮಾಡಿ, ಅಂದರೆ ಹಿಂದಕ್ಕೆ ಹಾಕಿ ಮುಂದಗಡೆ ಬರುವಂತಹ ಸಂದರ್ಭದಲ್ಲಿ ಬೆಂಕಿ ಹತ್ಕೊಂಡಿದೆ ಅನ್ನುವಂತಹ ಮಾಹಿತಿಯನ್ನು ಬಸ್ನ ಡ್ರೈವರ್ಗೆ ತಿಳಿಸ್ತಾರೆ. ಸೊ ಅಷ್ಟರಲ್ಲಿನೇ ಆ ಬೆಂಕಿ ಏನು ಹತ್ಕೊಂಡಿತ್ತಲ್ವ ಕೆಳಗಡೆ, ಸೊ ಎಲ್ಲ ಕಡೆನೂ ಕೂಡ ಒಂದು ಸ್ವಲ್ಪ ಹತ್ಕೊಂಡು ಬಿಟ್ಟಿತ್ತು. ಅಷ್ಟರಲ್ಲಿನೇ ಕೆಳಗಿಂದ ಮೇಲಕ್ಕೆ ಬರ್ತಾ ಇತ್ತ ಅಂತ ಅಂದ್ಕೊಂಡು ಬಿಡ್ಬೋದು ನಾವು.
ಸೊ ಇನ್ನೇನು ಮೇಲ್ಗಡೆ ಹತ್ತಾ ಇದೆ ಅನ್ನುವಂತಹ ಸಂದರ್ಭದಲ್ಲಿ ಡ್ರೈವರ್ಗೆ ಒಂದು ಕಾರಿನ ಮಾಲೀಕ ತಿಳಿಸ್ತಾನೆ. ಡ್ರೈವರ್ ದಿಢೀರನೆ ಏನು ಮಾಡ್ತಾನೆ, ಇಳಿರಿ ಇಳಿರಿ ಬೆಂಕಿ ಹತ್ಕೊಂಡು ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಕೂಗಾಡ್ತಾನೆ. ಸೊ ನಿದ್ರೆಯಲ್ಲಿ ಜಾರಿದ್ಯ ಆದರೆ ಏನು ಆಗ್ತಾ ಇತ್ತು, ಜನರನ್ನು ಎಬ್ಬಿಸಿ ಹೊರಗಡೆ ಕಳಿಸೋರಷ್ಟರಲ್ಲಿನೇ ಬೆಂಕಿ ಮೇಲಕ್ಕೆ ಹತ್ಕೊಂಡು ಬಸ್ ಪೂರ್ತಿಯಾಗಿ ಜೀವಂತ ದಹನ ಆಗ್ತಾ ಇದ್ರು. ಎಷ್ಟು ಜನ ಅಂತ ನಾವು ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಈ ಕೆಲವೊಂದಿಷ್ಟು ಜನ ಪಾರಾಗಬಹುದು, ಆದರೆ ಎಲ್ಲರೂ ಕೂಡ ಪಾರಾಗ್ಲಿಕ್ಕೆ ಸಾಧ್ಯನೇ ಇರ್ತಾ ಇರಲಿಲ್ಲ. ಆದರೆ ಅಲ್ಲಿ ಗಾಢ ನಿದ್ರೆಯಲ್ಲಿ ಹೋಗಿರಲಿಲ್ಲ. ಇದು ದೇವರ ಪುಣ್ಯ ಅಂತ ಹೇಳಬಹುದು. ಸೊ ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ರೋ ಅದು ಗೊತ್ತಿಲ್ಲ. ಆದರೆ ಇನ್ನೊಂದು ದುರಂತವನ್ನು ನಾವು ಎಷ್ಟು ಜನರ ಸಾವನ್ನ ನೋಡ್ತಾ ಇದ್ವಿ, ಅದು ನಮಗೆ ಈಗ ನೋಡ್ಲಿಕ್ಕಾಗಿಲ್ವಲ್ಲ. ಸೊ ಇದೇ ಒಂದು ದೇವರ ಕೃಪೆ ಅಂತ ಹೇಳಬಹುದು. ಯಾಕಂದರೆ ಇಂತಹ ಒಂದು ದುರಂತಗಳು ಒಂದಾದ್ಮೇಲೊಂದು ನಾವು ನೋಡ್ತಾ ಇದ್ವಿ ಈಗ. ಸೊ ನಿನ್ನೇನು ಕೂಡ ನೋಡಿದ್ರಿ ನೀವು, ಮಹಾರಾಷ್ಟ್ರದಲ್ಲಿ ಉಪಮುಖ್ಯಮಂತ್ರಿಗಳೇ ವಿಮಾನ ಇಂಧನ ಬ್ಲಾಸ್ಟ್ ಆಗಿರುವಂತಹ ಕಾರಣಕ್ಕಾಗಿ, ಇಂಧನ ಟ್ಯಾಂಕ್ ಬ್ಲಾಸ್ಟ್ ಆಗಿರುವಂತಹ ಕಾರಣಕ್ಕಾಗಿ ಆ ದುರಂತದಲ್ಲಿ ಸಾವನ್ನಪ್ಪಿದ್ರು ಅವರು. ಅವರ ಜೊತೆಗೇನೆ ಅವರ ಅಂದರೆ PS ಇರ್ತಾರಲ್ವ ಅವರಾಗಿರಲಿ, ಅದೇ ರೀತಿಯಾಗಿ ಅವರಿಗೆ ಗೈಡ್ ಮಾಡ್ತಕ್ಕಂಥವರು, ಅದೇ ರೀತಿಯಾಗಿ ಅವರ ಪೈಲಟ್ಗಳು. ಸೊ ಈ ರೀತಿ ಅವರೆಲ್ಲರೂ ಕೂಡ ಜೀವಂತ ದಹನರಾಗಿದ್ದರು. ಇಂತಹ ಒಂದು ದುರಂತವನ್ನು ನಾವು ಮತ್ತೆ ಕಾಣ್ತಾ ಇದ್ವಿ. ಸೊ ಇದಕ್ಕೆ ಏನಾದರೂ ಪರಿಹಾರ ಕಂಡುಕೊಳ್ಳೇಬೇಕು. ರಾಜ್ಯ ಸರ್ಕಾರ ಈ ರೀತಿ ಸ್ಲೀಪರ್ ಬಸ್ಗಳಲ್ಲಿ ಏನು ತೊಂದರೆ ಆಗ್ತಾ ಇದೆ, ಇದರ ಬಗ್ಗೆ ಎಲ್ಲ ಬಸ್ಗಳಲ್ಲಿ ಕೂಡ ಪರಿಶೀಲನೆ ಆಗಬೇಕು. ಸೊ ಇದು ಬರೀ ಮಾಲೀಕರಿಗೆ ವಾರ್ನಿಂಗ್ ಕೊಡುವ ರೀತಿಯಲ್ಲಿ ಅಲ್ಲ, ಸ್ವತಃ ಸರ್ಕಾರವೇ ಇದಕ್ಕೆ ಅಧಿಕಾರಿಗಳನ್ನು ಒಪ್ಪಿಸಿ ಅದಕ್ಕೇನು ಪರಿಶೀಲನೆ ಆಗಬೇಕು, ಅದು ದೊಡ್ಡ ಮಟ್ಟದಲ್ಲಿ ಪರಿಶೀಲನೆ ಆಗಬೇಕು ಅಂತ ಜನರ ಮನವಿ, ಹಾಗೆ ನಮ್ಮ ಮನವಿ ಕೂಡ ಇದೆ. ಯಾಕಂದರೆ ಈ ರೀತಿ ಸಾಲಾಗಿ ದುರಂತಗಳು ಸಂಭವಿಸ್ತಾ ಹೋದರೆ ಇದೇ ರೀತಿ ಎಷ್ಟು ಜನರನ್ನು ನಾವು ಕಳ್ಕೊಳ್ಬೇಕಾಗತ್ತೆ, ಈ ರೀತಿ ಎಷ್ಟು ದುರಂತಗಳನ್ನು ನಾವು ನೋಡಬೇಕಾಗುತ್ತೋ ಗೊತ್ತಿಲ್ಲ. ಯಾಕಂದರೆ ಈ ರೀತಿ ಮೇಲಿಂದ ಮೇಲೆ ಆಗ್ತಾನೆ ಇದೆ. ಇದಕ್ಕೆ ತಡೀಲಿಕ್ಕೆ ಏನಾದರೂ ಮಾಡಲೇಬೇಕಲ್ವಾ. ಅದಕ್ಕಾಗಿ ಸರ್ಕಾರವೇ ಇದಕ್ಕೇನಾದರೂ ಕ್ರಮವನ್ನು ಕೈಗೊಳ್ಳಬೇಕಂತ ನಾನು ಸ್ಟಾರ್ಟಿಂಗ್ನಲ್ಲಿ ಕೂಡ ಹೇಳಿದ್ದೆ, ಈಗ ಕೂಡ ಹೇಳ್ತಾ ಇದ್ದೀನಿ. ಯಾಕೆ ಈ ರೀತಿ ಹೇಳ್ತಾ ಇದ್ದೀನಿ ಅಂದರೆ, ಇದೇ ಘಟನೆ ನಾವು ಊಹಿಸ್ಕೊಳ್ಳೋಣ. ರಾತ್ರಿ 1 ಗಂಟೆನೋ ಅಥವಾ 2 ಗಂಟೆನೋ ಈ ರೀತಿ ಏನಾದರೂ ಬೆಂಕಿ ಹತ್ಕೊಂಡಿದ್ರೆ ಆ ಸಮಯದಲ್ಲಿ ಹೆಚ್ಚಾಗಿ ವಾಹನಗಳು ಕೂಡ ಸಂಚಾರವಾಗ್ತಾ ಇರೋದಿಲ್ಲ. ಬಹಳ ಆದರೆ ಟ್ರಕ್ಗಳು, ಲೋಡ್ ತುಂಬಿ ಹೊಂಟಿರ್ತಕ್ಕಂತಹ ಟ್ರಕ್ಗಳು ಸಂಚಾರ ಮಾಡ್ತಿರ್ತವೆ. ಸೊ ಅಂತಹ ಸಂದರ್ಭದಲ್ಲಿ ಹಿಂದೆ ಯಾವುದೇ ವಾಹನ ಬಂದಿರಲಿಲ್ಲ ಅಥವಾ ಗಾಢ ನಿದ್ರೆಯಲ್ಲಿರ್ತಾರೆ. ವಾಹನ ಸಂಚಾಲಕನಿಗೆ ಅಂದರೆ ಡ್ರೈವರ್ಗೂ ಕೂಡ ಗಮನಕ್ಕೆ ಬಂದರೂ ಸಹಿತ ಎಷ್ಟೇ ಕಿರುಚಾಡಿದ್ರು ಗಾಢ ನಿದ್ರೆಯಲ್ಲಿ ಹೋಗಿರ್ತಕ್ಕಂತಹ ಸಾರ್ವಜನಿಕರು ಎಬ್ಬಿಸಬೇಕಲ್ವಾ. ಸೊ ಅವರು ಎದ್ದು ಹೊರಗಡೆ ಹೋಗುವಷ್ಟರಲ್ಲಿನೇ ಹೆಚ್ಚಿನ ಬೆಂಕಿ ಎತ್ಕೊಂಡು ಬಸ್ಸೇ ಪೂರ್ತಿ ಸುಟ್ಟು ಕರಕಲಾಗಿದ್ರೆ ಎಷ್ಟು ಜನ ಸಾವನ್ನಪ್ತಾ ಇದ್ರು, ಈ ಪ್ರಶ್ನೆ ಎಲ್ಲರ ತಲೆಯಲ್ಲಿ ಉಂಟಾಗ್ತಾ ಇದೆ. ಸೊ ಹೀಗಾಗಿ ಇದಕ್ಕೆ ಪರಿಶೀಲನೆ ಕೂಡ ಆಗಬೇಕು. ಏನು ಕ್ರಮವನ್ನು ಕೈಗೊಳ್ಳಬೇಕು ಅದು ಆದಷ್ಟು ಬೇಗ ಕ್ರಮವನ್ನು ಕೈಗೊಳ್ಳಬೇಕು. ಇಂತಹ ದುರಂತಗಳನ್ನು ಆದಷ್ಟು ನಾವು ತಡಿಲಿಕ್ಕೆ ಪ್ರಯತ್ನ ಮಾಡಬೇಕಂತ ನನ್ನ ಮನವಿ, ಅಷ್ಟೇ ಮತ್ತೇನಿಲ್ಲ. ಸೊ ಈ ರೀತಿ ದುರಂತಗಳು ಆಗ್ತಾ ಇದ್ದಾವೆ, ಇದನ್ನು ನಿಮ್ಮ ಗಮನಕ್ಕೂ ಕೂಡ ತರಬೇಕಾಗಿತ್ತು. ನಾನು ತಂದಿದ್ದೀನಿ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ.